ಸುಳ್ಳು ಹೇಳಿ ಅರ್ಧ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಸತ್ಯಣ್ಣ ಎರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ತ ಸಿದ್ದರಾಮಯ್ಯ ಗೋಟ್ ಕೇಂದ್ರತ ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದನ್ನು ನಾನು ಹೇಳುದು. ನಿಮ್ದು ಐಡಿ ಕಾರ್ಡ್ ಎಲ್ಲಿದೆ ಐಡಿ ಕಾರ್ಡ್ ಫೋಟೋ ಹಾಕೊಂಡು ಬರ್ಬೇಕೋ ಬೇಡವೋ ಇಲ್ಲ ಅಂತ ಹೇಳ್ಬಿಡಿ ನೀವು. ಇನ್ನು ಏನಿದ್ರು ಕೂಡ ಅದರ ರಿಪೋರ್ಟ್ ಬಂದ ನಂತರ ಅಂತ ಹೇಳಿ. ಸೊ ಹಾಗಾಗಿ 2 ವಾರಗಳ ಕಾಲ ಯಾವುದೇ ತನಿಖೆ ನಡೆಯುವುದಿಲ್ಲ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾರಾಂಪೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು, ಸದನದಲ್ಲಿ ಇವತ್ತು ಗೃಹ ಮಂತ್ರಿಗಳು ಮಾತಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ. ಅದೇ ರೀತಿ ಸದನದಲ್ಲಿ ಗೃಹ ಮಂತ್ರಿಗಳು ಇವತ್ತು ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನ್ನು ಕೂಡ ಆಡಿದ್ರು. ಒಂದಷ್ಟು ಜನರಿಗೆ ಡೌಟ್ಸ್ ಇತ್ತು, ಅದು ಎಲ್ಲನೂ ಕೂಡ ಇವತ್ತು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದಷ್ಟು ಜನ ಹೇಳ್ತಾ ಇದ್ರು ಯಾವುದೇ ಮೂಳೆಗಳು ಸಿಗ್ತಾ ಇಲ್ಲ, ಬರೀ ಗುಂಡಿಯನ್ನು ಅಗೀತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಕ್ಲಿಯರ್ ಕಟ್ ಆಗಿ ಇವತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಮೂಳೆಗಳು ಸಿಕ್ಕಿವೆ, ಮಣ್ಣನ್ನು ಕೂಡ FSL ರಿಪೋರ್ಟ್ನವರು ಕಲೆಕ್ಟ್ ಮಾಡಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಆ ಮಣ್ಣಿನಲ್ಲಿ ಏನೆಲ್ಲ ದೇಹದ್ದು ಅಂಶ ಪತ್ತೆಯಾಗುತ್ತಾ, ಅದರ ರಿಪೋರ್ಟ್ ಬಂದ ನಂತರ ಇನ್ವೆಸ್ಟಿಗೇಷನ್ ಮತ್ತೆ ಪ್ರಾರಂಭ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಅಂತ ಹೇಳಿದ್ರೆ ಖುದ್ದು ಗೃಹ ಮಂತ್ರಿಗಳೇ ಹೇಳಿರುವಂಥದ್ದು, ಮಣ್ಣಿನಲ್ಲಿ ಮೂಳೆಗಳು ಕೂಡ ಕರಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕುತ್ತೆ, ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕುತ್ತೆ. ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು FSLಗೆ ಕೊಡ್ತಾರೆ. ಆಮೇಲೆ ಇನ್ನು ಮಿಕ್ಕ ಜಾಗಗಳಲ್ಲಿ ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತ, ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ, ಕೆಂಪು ಮಣ್ಣು, ಅದು ಭಾಳ ಆ್ಯಸಿಡಿಕ್ ಸಾಯಿಲ್. ಏನೇ ಇದ್ದರೂ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ದರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಗಿ ಹೋಗುತ್ತೆ ಅಂತಕ್ಕಂಥದ್ದು ಇದೆ. ಸೊ ಹೀಗಿರ್ಬೇಕಾದ್ರೆ ನಾವು ಕೂಡ ಹೇಳ್ತಾ ಬರ್ತಾ ಇದ್ವಿ ಏನು ಅಂತ ಹೇಳಿದ್ರೆ, ಯಾಕೆ ಮೂಳೆಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಮೂಳೆಗಳು ಕರಗುತ್ತೆ, ಮತ್ತೆ ಒಂದಷ್ಟು ಅಲ್ಲಿ ಕೆಲಸ ಆಗಿದೆ, ಹಾಗಾಗಿ ಮೂಳೆಗಳು ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ. ಬಟ್ ಸಿಕ್ಕಿರುವಂತಹ ಮೂಳೆಗಳ ಯಾವ ರೀತಿ ತನಿಖೆ ಅನ್ನುವಂತಹ ವಿಚಾರದಲ್ಲೂ ಕೂಡ ನಾವು ಪ್ರಶ್ನೆಯನ್ನು ಕೂಡ ಎತ್ತಿದ್ವಿ. ಅದಕ್ಕೆ ಇವತ್ತು ಗೃಹ ಮಂತ್ರಿಗಳು ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದರ ತನಿಖೆಯನ್ನು ಕೂಡ ನಡೆಯುತ್ತೆ. ನಂತರದಲ್ಲಿ ಮಣ್ಣಿನಲ್ಲಿ ಏನು ಮೂಳೆಗಳು ಸಿಕ್ಕಿದೆ ಅದರ ತನಿಖೆಯನ್ನು ಕೂಡ ನಡೆಯುತ್ತೆ. ಅದೇ ರೀತಿ ಮಣ್ಣಿನಲ್ಲಿ ಏನಾದ್ರೂ ಕರಗಿದ್ಯಾ, ಸೊ ಅದರ ತನಿಖೆ ಕೂಡ ನಡೆಯುತ್ತೆ. ಆನಂತರದಲ್ಲಿ ಎಕ್ಸಿಮೇಷನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇದಕ್ಕೆ ಬೇರೆ ಬೇರೆ ಬಣ್ಣ ಕೂಡ ಕೊಡೋಕೆ ಶುರು ಮಾಡಿದ್ರು. ಅವರ ಎಲ್ಲರ ಕೂಡ ಬಾಯಿ ಇವತ್ತು ಮುಚ್ಚುವಂತಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ, ಅಡ್ವೊಕೇಟ್ ಅಥವಾ ಈ SIT ಟೀಮ್ನವರು ಯಾವುದೇ ಕಾರಣಕ್ಕೂ ತಲೆಯನ್ನು ಕೆಡಿಸಿಕೊಳ್ಳಲಿಲ್ಲ. ಅವರು ಖಂಡಿತವಾಗ್ಲೂ ಇದಕ್ಕೆ ತಾರ್ಕಿಕ ಅಂತ್ಯ ಕೊಟ್ಟೇ ಹೋಗ್ತಾರೆ ಅನ್ನುವಂಥ ವಿಚಾರದಲ್ಲಿ. ಒಂದು 15 ದಿನ ಆಗುತ್ತೋ, 20 ದಿನ ಆಗುತ್ತೋ, 1 ತಿಂಗಳಾಗುತ್ತೋ, 2 ತಿಂಗಳಾಗುತ್ತೋ ಗೊತ್ತಿಲ್ಲ. SIT ತನಿಖೆ ಅಂತ ಹೇಳಿದ್ರೆ ತನಿಖೆ ಆದ ಮೇಲೆ ಎಲ್ಲಾನು ಕೂಡ ಅಪರಾಧ ಮಾಡಿದ್ದಾರೋ ಮಾಡಿಲ್ವೋ ಅನ್ನುವಂಥ ವಿಚಾರದಲ್ಲಿ ಗೊತ್ತಾಗಬೇಕು ಅಂತ ಹೇಳಿರುವಂಥದ್ದು ಪರಮೇಶ್ವರ್ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಒಂದಷ್ಟು ಜನ ಅಶೋಕ್ ಮಾತಾಡಿದ್ರು. ಏನು ಅಂತ ಹೇಳಿದ್ರೆ ಬುರುಡೆ ಏನು ಕೊಂಡೋಗಿದ್ದಾನೆ ಆತ, ಅದರ ಮಾಜಾರು ಮಾಡಿಲ್ಲ, ಅದರ ತನಿಖೆ ಮಾಡಿಲ್ಲ ಅಂತೇಳಿ. ಯಾರು ಹೇಳಿದ್ದು ಅಶೋಕ್ಗೆ ಅಂತೇಳಿ ಗೊತ್ತಾಗಿಲ್ಲ. ಅದಲ್ಲದೆ ಅಶೋಕ್ ಮಾತಾಡ್ತಾರೆ, ಆ ವ್ಯಕ್ತಿ ಏನೋ ಉಲ್ಟ ಸ್ಟೇಟ್ಮೆಂಟ್ ಕೊಟ್ಟ ಅನ್ನುವಂತ ವಿಚಾರದಲ್ಲೂ ಕೂಡ ಸದನದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ ಅಂತೇಳಿ ಗೊತ್ತಾಗ್ತಿಲ್ಲ. ಅಶೋಕ್ಗೆ ಯಾರು ಕೊಟ್ಟಿರುವಂತದ್ದು ಮಾಧ್ಯಮದಲ್ಲಿ ಬರ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ರೆ, ಮಾಧ್ಯಮದನ್ನು ಬರ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಯಾವ ರೀತಿಯಾಗಿ ನಂಬಿದ್ರು? ಅವನು ಸುಳ್ಳು ಹೇಳಿ ಅರ್ಧ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ನಾನು ಗೃಹ ಸಚಿವನಾಗಿ ಇರೋವರೆಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ. ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಶೋಕ್ ರವರು? ಸೊ ನಂಗೆ ಅರ್ಥ ಆಗ್ತಾ ಇಲ್ಲ. ಅವನು ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟ ಅಂತೇಳಿ ಮಾಧ್ಯಮದವರಿಗೆ ಯಾರು ಕೊಟ್ಟಿರುವಂತದ್ದು? ಯಾವುದೇ ಕಾರಣಕ್ಕೂ
ಈ ವ್ಯಕ್ತಿ ಅನಾಮಿಕ ವ್ಯಕ್ತಿ ಬೆಳ್ತಂಗಡಿ SIT ಆಫೀಸಲ್ಲೇ ಇದ್ದ, ಅಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ನಡೀತಾ ಇತ್ತು ಅನ್ನುವಂತಹ ವಿಚಾರದಲ್ಲಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಹಾಗಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಮೋಸ್ಟ್ಲಿ ಮಾಧ್ಯಮದವರು ಪ್ಲೇ ಮಾಡ್ತಾ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಆ ಲಾಸ್ಟ್ ಟೈಮ್ ಮಂಜುನಾಥ್ ಗೌಡ ಅನ್ನುವಂತಹ ಏನು ಪೊಲೀಸ್ ಇದ್ದಾನೆ, ಅವನು ಒಂದಷ್ಟು ಹೇಳಿಕೆಗಳನ್ನು ತಗೊಂಡಿದ್ದಾನೆ ಅನ್ನುವಂತಹ ವಿಚಾರದಲ್ಲಿ ಏನೋ ಹೇಳ್ತಾ ಇದ್ರು, ಅದನ್ನೇ ಇವತ್ತು ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ದಿಸ್ ಈಸ್ ಅನ್ ಇನ್ವೆಸ್ಟಿಗೇಷನ್ ಪಾರ್ಟ್. ಯಾಕೆ ಮಾಧ್ಯಮಗಳು ಈ ರೀತಿಯಾಗಿ ಸುಳ್ಳು ಸುದ್ದಿ ಹಬ್ಬಿಸ್ತದೆ ಅನ್ನುವಂಥ ವಿಚಾರದಲ್ಲಿ. ಅದು ಅಲ್ಲದೆ ಸದನದಲ್ಲಿ ಇಡೀ ಕರ್ನಾಟಕದ ಜನತೆಯ ಬಗ್ಗೆ ಚಿಂತೆ ಮಾಡಬೇಕಾದಂತ ಪೊಲಿಟಿಷಿಯನ್ ಅವರು ಯಾವುದೋ ಒಂದು ತುಣುಕನ್ನು ಇಟ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾತಾಡಿದಂತಹ, ಅದು ಕೂಡ ಹರೀಶ್ ಪೂಂಜ ಮಾತಾಡಿದಂತ ಸ್ಟೇಟ್ಮೆಂಟ್ಗೆ ಕೌಂಟರ್ ಕೊಟ್ಟಿರುವಂತದ್ದು ಅಂತ ಹೇಳಿದ್ರೆ 24 ಕೊಲೆ ಮಾಡಿದ್ದಾರಾ CM ಅನ್ನುವಂತ ವಿಚಾರದಲ್ಲಿ ಪ್ರಶ್ನೆ ಮಾಡಿರುವಂತದ್ದು. ಅದನ್ನು ಮಾತಾಡಿರುವಂತದ್ದು ಯಾರು ಅಂತ ಹೇಳಿದ್ರೆ ಹರೀಶ್ ಪೂಂಜ, ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ. ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು, ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುವುದು, ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನು ಪೊಲೀಸ್ನವರು ಸತ್ತಿದಾರಾ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕಬೇಕಲ್ಲ, ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಇಲ್ಲ ಅದನ್ನು ಸಾಬೀತು ಮಾಡಬೇಕು ಸಿದ್ದರಾಮಯ್ಯ. ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳಬೇಕು. ಅವನನ್ನು ಒಳಗೆ ಹಾಕಿಂತ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ಸಿದ್ದರಾಮಯ್ಯ. ಮೊದಲಿಗೆ ಹರೀಶ್ ಪೂಂಜಾ ಶಾಸಕರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಸದ್ಯಣ್ಣ 2 ಒಂಜಿಕೆನ್ವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಸಿದ್ದರಾಮಯ್ಯ ಗೋಟ್ ಕೇಂದ್ರತ. ಅದಕ್ಕೆ ಪ್ರೆಸ್ ಮೀಟ್ ನಡೆದಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿರುವಂತದ್ದು, ಅದು ಒಂದು ವೇಳೆ ಹರೀಶ್ ಪೂಂಜಾ ಹೇಳಿದ್ರೆ CM ರವರು 24 ಕೊಲೆ ಮಾಡಿದ್ರೆ ಅದರ ಬಗ್ಗೆ ತನಿಖೆ ಆಗ್ಬೇಕು, ಇಲ್ಲಾಂದ್ರೆ ಹರೀಶ್ ಪೂಂಜಾನ ಅರೆಸ್ಟ್ ಮಾಡ್ಬೇಕು ಅಂತ. ಈ ತುಣುಕನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡದೆ ಇಡೀ ಸದನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತೇಳಿ ಮಾತಾಡ್ತಾರ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದ್ದು? ಎಲ್ಲಿ ಹೋಗಿ ಮುಟ್ಟಿದೆ ಇದು? ಏನು ಆಟಿಕೆಯ ವಸ್ತಾ? ಸದನ ಅಂತ ಹೇಳಿದ್ರೆ ಏನು ನಮ್ಮ ಕಾಸಿಂದಲೇ ಇವರು ಜೀವನ ನಡೆಸುವಂತದ್ದು. ಈಗಳು ಸದನದಲ್ಲಿ ಏನೆಲ್ಲ ನಡೀತಾ ಇದೆ, ಚಾ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಇವ್ರು ಮಾತಾಡಿರುವಂತಹ ಕರೆಂಟ್ ಬಿಲ್ ಮತ್ತೊಂದು ಮಗದೊಂದು ಎಲ್ಲಾನು ಕೂಡ ಜನರ ಕಾಸಿಂದ ನಡೀತಾ ಇದೆ. ಜನರಿಗೋಸ್ಕರ ಚರ್ಚೆ ಮಾಡಬೇಕು ಹೊರತು ಅದನ್ನು ಬಿಟ್ಟು ಇಡೀ ದಿನ ಈ ಮಹೇಶ್ ಶೆಟ್ಟಿ ತಿಮರೋಡಿ ಇಡೀ ದಿನ ಈ ಧರ್ಮಸ್ಥಳಕ್ಕೆ ಅವಮಾನ. ಯಾರೇ ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾ ಇದ್ದಾರೆ? ಯಾರು ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾ ಇದ್ದಾರೆ? ಸೊ ಹಾಗಾಗಿ ಯೋಚನೆ ಮಾಡಬೇಕು. DK ಶಿವಕುಮಾರ್ ಮೊದಲಿಗೆ ಹೇಳಿರುವಂತದ್ದು ಇದನ್ನು, ಆ ನಂತರ ಉಲ್ಟಾ ಹೊಡಿತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಂತೇಳಿ ಹೆಸರು ಹೇಳಿಲ್ಲ, ಬಟ್ ಆ ವ್ಯಕ್ತಿ ಮುಂಚೆ BJPಯಲ್ಲಿ ಇದ್ದ, ಈಗ ಅವನು BJP ಅವರಿಗೆ ಮಾತಾಡಿದ. ಸೊ ಅದಕ್ಕೋಸ್ಕರ BJP ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ DK ಶಿವಕುಮಾರ್ ಕೂಡ ಹೇಳ್ತಾ ಇರುವಂತದ್ದು. ಅರ್ಥ ಆಗ್ತಾ ಇಲ್ಲ ಇವ್ರು ಏನ್ ಸದನ ಏನು ಅದು ನಿಮ್ಗೆ ಆಟ ಆಡೋಕಿರುವಂತಹ ಅವಸ್ಥಾ? ಸದನ ಏನು ಈ ರೀತಿಯ ಚರ್ಚೆಗೆ ಇರುವಂತದ್ದ? ಅದು ಯಾವಾಗೆಲ್ಲ ಸದನ ನಡೆಯುವಂಥದ್ದು? ಜನರ ಒಂದಷ್ಟು ಪ್ರಾಬ್ಲಮ್ ಇದೆ, ಯಾರಿಗೂ ಕೂಡ ಕೆಲವರಿಗೆ ಜಾಬ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇದನ್ನು ಹೇಗೆ ಪರಿಗಣಿಸುವಂಥದ್ದು? ಕೋಮುಗಲಭೆ ಎಲ್ಲ ನಡೆದಿರುವಂಥದ್ದು ಮಂಗಳೂರಲ್ಲಿ, IT ಮತ್ತೊಂದು ಮಗದೊಂದು ಕಂಪನಿ ಬರ್ತಾ ಇಲ್ಲ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅದನ್ನ ಬಿಟ್ಟು ಏನೋ ಗೊತ್ತಿಲ್ಲ ನನಗೆ. ಧರ್ಮಸ್ಥಳಕ್ಕೆ ಅಂತೇಳಿ BJP ಅವರು ಬಂದ್ರು, ಅಲ್ಲಿ ಅನ್ನಪ್ಪ ಮಂಜುನಾಥ ಸ್ವಾಮಿಯ ಎದುರು ಪ್ರಾರ್ಥನೆ ಮಾಡುವ ಫೋಟೋವನ್ನು ಅಥವಾ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ವ್ಯಕ್ತಿಯ ಜೊತೆಗೆ ಶಾಲ್ ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ರೆ, ವ್ಯಕ್ತಿಗೆ ಕೈಕಾಲು ಹಿಡಿತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರು? ಎಲ್ಲಿವರೆಗೆ ಬಂದು ಮುಟ್ಟಿದೆ ಹಾಗಾದ್ರೆ? ಇವರ ಅಜೆಂಡನೇ ಇದುವ ಹಾಗಾದ್ರೆ? ಏನೆಲ್ಲ ಸರಿಯಾದ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಒಂದಷ್ಟು ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತೇಳಿ ಹೋರಾಟ ನಡೆಸ್ತಾ ಇದ್ದಾರೆ, ಅವರುಗಳನ್ನು ತಪ್ಪಿಸುವಂತಹ ಉದ್ದೇಶನ ಇವರದು. ಅದು ಅಲ್ಲದೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ರಾಜಶೇಖರ್ ಅನ್ನುವಂತಹ ಅಡ್ವೊಕೇಟ್ ಯಾರೋ ಇಬ್ರು ಅವರ ಜೂನಿಯರ್ ಅನ್ನು ಕೂಡ ಕಳ್ಸಿರುವಂತದ್ದು. ಅಲ್ಲೂ ಕೂಡ ಒಂದಷ್ಟು ಡ್ರಾಮಾ. ಅವ್ರ ಹತ್ರ ID ಇಲ್ಲ, ಅವರು ಕೋಟ್ ಹಾಕೊಂಡು ಬರ್ಲಿಲ್ಲ, ಹೀಗೆ ಹಾಗೆ ಅನ್ನುವಂತ ಒಂದಷ್ಟು ಡ್ರಾಮಾ ಕೂಡ ನಡೆದಿರುವಂತದ್ದು. ಒಂದಷ್ಟು ನೋಟಿಸ್ ಕೊಡ್ಬೇಕಾದ್ರೆ ಗೊತ್ತಿಲ್ವಾ? ಸೂಕ್ಷ್ಮ ಪ್ರದೇಶ ಪೊಲೀಸರಿಗೆ ತಿಳಿಸ್ಬೇಕು ಏನೆಲ್ಲ ನಡೀತಾ ಇದೆ ಅನ್ನುವಂತ ವಿಚಾರದಲ್ಲಿ. ಅದು ಕೊಡದೆ
ಡೈರೆಕ್ಟ್ ಆಗಿ ಬಂದಿದ್ದಾರೆ. ಅಲ್ಲೂ ಒಂದಷ್ಟು ಹೈಡ್ರಾಮಾ. ರಾಜಶೇಖರ್ ಅವರ ಟೀಮಿಂದ ಮಾತಾಡ್ತಿದ್ದೀವಿ, ಹೈಕೋರ್ಟ್ ಇಂದ ಅಲ್ಲ. ಅಂದ್ರೆ ಹೈಕೋರ್ಟ್ ಒಂದ್ ನಿಮಿಷ ಹೈಕೋರ್ಟ್ ಇಂದ್ರೆ ಯಾಕೆ ಕದ್ದು ಮುಚ್ಚೆ ಮಾಡ್ತಾ ಇದ್ದೀರಾ? ಪ್ರೈವೇಸಿ ನಮ್ಮನೆ ಸರ್, ನಮ್ಮನೆ ಸರ್. ಅಂದ್ರೆ ಹೈಕೋರ್ಟಿಗೆ ಹೋಗುತ್ತಂದ್ರೆ ನೀವು ಹೈಕೋರ್ಟಿಗೆ ಕದ್ದು ಮುಚ್ಚೆ ಸರ್, ನಿಮ್ಮ ಲಾಯರ್ ಅಂತ ಹೇಳಿ ನಮ್ಗೆ ನಮ್ಮ ಲಾಯರ್ ಅಂತ ಹೇಳಿ ಯಾರು ಯಾರಂತ ನಾವು ನಂಬುದು? ಇಲ್ಲಿ ಬರ್ಬೇಕಾದ್ರೆ ಹಾಕೊಂಡ್ ಬರ್ಬೇಕು. ನಿಮ್ದು ಐಡಿ ಕಾರ್ಡ್ ಎಲ್ಲಿದೆ ತೋರಿಸಿ. ಒಂದ್ ನಿಮಿಷ ಆಯ್ತು. ಐಡಿ ಕಾರ್ಡ್ ಕೋಟ್ ಹಾಕೊಂಡ್ ಬರ್ಬೇಕೋ ಬೇಡವೋ ಇಲ್ಲ ಅಂತ ಹೇಳ್ಬಿಡಿ ನೀವು. ಅಫಿಷಿಯಲ್ ಆಗಿ ಹಾಗೆ ಏನಿದಿಲ್ಲ. ಯೂನಿಫಾರ್ಮ್ ಅಲ್ಲಿ ಇದ್ದೀವಿ, ಬ್ಲಾಕ್ ಅಂಡ್ ವೈಟ್ ಯೂನಿಫಾರ್ಮ್ ಅಲ್ಲಿ. ಹಾಗೆ ಹೇಳ್ಬೇಕಂದ್ರೆ ಆಗ್ಬೇಡಿ ಅನ್ನ. ಬೈ ಹ್ಯಾಂಡ್ ಪ್ರೊಸೀಜರ್ ಏನಂದ್ರೆ, ಯಾರು ಈ ಮೊಕದ್ದಮೆಯನ್ನು ಹಾಕಿದ್ದಾರೆ ಅವರು ಸ್ವ ಅರ್ಜಿತವಾಗಿ ಹೋಗಿ ಈ ನೋಟಿಸ್ ಅನ್ನು ಕೈಯಲ್ಲಿ ಕೊಡುವಂತ. ಯಾರು ಕೊಡುವಂತದ್ದು? ಯಾರು ಕೇಸ್ ಹಾಕಿದೆ ಅವರ ಪರ ವಕೀಲರು. ಅಡ್ವೊಕೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಕೋರ್ಟ್ ಇರಬೇಕು ಅಥವಾ ಐಡಿ ಕಾರ್ಡ್ ಇರಬೇಕು. ಕೋರ್ಟ್ ಉಂಟು. ಎಲ್ಲಿದೆ? ಹಾಕೊಂಡ್ ಬನ್ನಿ. ಎಲ್ಲಿದೆ ಕೋರ್ಟ್? ಈಗ ಯಾಕೆ ಹಾಕೊಂಡ್ ಬಂದಿಲ್ಲ? ಈಗ ಯಾಕೆ ಹಾಕೊಂಡ್ ಬಂದಿಲ್ಲ? ನಾವೆಲ್ಲಾ ಕಡೆ ನೋಟಿಸ್ ಸರ್ವ್ ಮಾಡ್ಬೇಕು. ಅಲ್ಲಲ್ಲ, ಕೇಳಿ ಕೆಲವರಿಗೆ ಏನಾಗ್ತದೆ ಅಂದ್ರೆ ಭಯ ಆಗ್ತದೆ ನೋಡಿದ ತಕ್ಷಣ. ಆ ಭಯ ಇರಬಾರ್ದು. ಅನುಭವದಲ್ಲಿ ಹೇಳುದು. ಅಲ್ಲಲ್ಲ, ನೀವೆಲ್ಲ ತಯಾರಾಗಿದ್ದೀರಾ? ಕೋರ್ಟ್ ಆರ್ಡರ್ ಇದು ಮಾಡ್ಲಿಕ್ಕೆ ಬಂದು ಅಲ್ಲ, ನೀವು ಅದೇ ಎಲ್ಲ association ಐಡಿ ಕಾರ್ಡ್ KR ನಂಬರ್ ಇದೆಯಲ್ಲ ಸರ್? KR ನಂಬರ್ ಅಲ್ಲ ರೀ. ಆದ್ರೆ ನಾವೇನು ಸೈಬರ್ ಅಲ್ಲ, ಸೈಬರ್ ಡಿಪಾರ್ಟ್ಮೆಂಟ್ KR ನಂಬರ್ ಇದೆಯಲ್ಲ? ನಾನು ವಿಶ್ವಾಸ ಕೊಟ್ಟಿದ್ದೀನಿ. ಇನ್ನು ಬರಬೇಕಾದ್ರೆ ನಮ್ಮ ಇದರಲ್ಲಿ ಸೊ ಇವತ್ತು ಕಂಪ್ಲೀಟ್ ಆಗಿ ಇದ್ದಿರುವಂತದ್ದು ಏನು ಅಂತ ಹೇಳಿದ್ರೆ, ಸದನದಲ್ಲಿ ಉದ್ದೇಶ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಬಿಜೆಪಿಗರದ್ದು ಈ ತನಿಖೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರಿ. ಯಾಕೆ ಏನು ಅಂತ ಹೇಳಿ ಗೊತ್ತಿಲ್ಲ. ಪರಮೇಶ್ವರ್ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಈಗ ಕನ್ಕ್ಲೂಷನ್ ಸಿಕ್ಕಿದೆ, ಡೌಟ್ ಇದ್ದವರಿಗೆ ಅಂತ ಹೇಳಿ ನಮ್ಗೆ ಗೊತ್ತಾಗುವಂಥದ್ದು. ಯಾಕೆಂತಂದ್ರೆ ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಮೂಳೆಗಳು ಸಿಕ್ಕಿದೆ, ಮಣ್ಣಿನಲ್ಲಿ ಸವಿದು ಹೋಗಿರ್ಬೋದು, ಮಣ್ಣಿನಲ್ಲೂ ಕೂಡ ಅಂಶ ಸಿಕ್ಕುತ್ತೆ, FSL ರಿಪೋರ್ಟ್ ಬಂದ ನಂತರ ಎಲ್ಲಾನು ಕೂಡ ಸರಿಯಾಗುತ್ತೆ ಅಂತ ಹೇಳಿ. ಖಂಡಿತ. ಸೊ ಅದಕ್ಕೋಸ್ಕರ ಕಾಯೋಣ. ಸದ್ಯದ ಮಟ್ಟಿಗೆ ನನ್ನ ಪ್ರಕಾರ ಒಂದು 2 ವಾರಗಳ ಕಾಲ ತನಿಖೆ ನಡೆಯೋದಿಲ್ಲ. 1-2 ವಾರಗಳ ಕಾಲ ತನಿಖೆ ಯಾವುದೇ ನಡೆಯೋದಿಲ್ಲ. ಯಾಕೆಂತ ಹೇಳಿದ್ರೆ ಪರಮೇಶ್ವರ್ ಅವರೇ ಹೇಳಿದ ಪ್ರಕಾರ ಇನ್ನು ಏನಿದ್ರು ಕೂಡ ಅದರ ರಿಪೋರ್ಟ್ ಬಂದ ನಂತರ ಅಂತ ಹೇಳಿ. ಸೊ ಹಾಗಾಗಿ 2 ವಾರಗಳ ಕಾಲ ಯಾವುದೇ ತನಿಖೆ ನಡೆಯುವುದಿಲ್ಲ, ರಿಪೋರ್ಟ್ಗಾಗಿ ಕಾಯ್ತಾರೆ. ಆ ನಂತರದಲ್ಲಿ ಈ ಜಯಂತ್ ಟೀಮ್ ಮತ್ತು ಸಾಕ್ಷಿದಾರರು ಯಾರೆಲ್ಲ ಇದ್ದಾರೆ ಅವರು ಕೊಟ್ಟಿರುವಂತಹ ತನಿಖೆ ನಡೆಯುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ. ಸೊ ಹಾಗಾಗಿ ನಾನು ಹೇಳುವಂತದ್ದು ಇಷ್ಟ ಏನು ಅಂತ ಹೇಳಿದ್ರೆ, ಆ ಮಹೇಶ್ ಶೆಟ್ಟಿ ತಿಮರೋಡಿ ಮಾತಾಡುವಂತಹ ತುಣುಕನ್ನು ಕೂಡ ಹಾಕ್ತೀನಿ. ಹೇಗೆ ಮಾತಾಡಿದ್ರು, ಯಾವ ರೀತಿ ಮಾತಾಡಿದ್ರು ಅಂತ ಹೇಳಿದ್ರೆ, ಸದನದಲ್ಲಿ ಇಂಥ ವಿಷಯ ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸಲ ಯೋಚನೆ ಮಾಡಿ, ನಾವು ಏನ್ ಮಾಡ್ತಾ ಇದ್ದೀವಿ, ಜನಗಳು ಇವರಿಗೆ ಉಗಿಬೇಡುವ ಹಾಗಾದ್ರೆ ಈ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದು? ಸೊ ಹಾಗಾಗಿ ಜನರು ಎಚ್ಚೆತ್ಕೊಳ್ಬೇಕು. ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಏನು ಅಂತ ಹೇಳಿದ್ರೆ, ಇದನ್ನು ದಿಕ್ಕು ತಪ್ಪಿಸುವಂತ ಎಲ್ಲ ಪಿತೂರಿ ಕೂಡ ನಡೀತಾ ಇದೆ. ಷಡ್ಯಂತರ ಅಂತೆ. ವಾಟ್ ಈಸ್ ದಿ ಷಡ್ಯಂತರ? ತನಿಖೆ ಆಗ್ಲಿ ರೀ, ತನಿಖೆ ಆಗ್ಲಿ. ಏನೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ರೆ, ಯಾರೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ರೆ ತನಿಖೆ ಆಗ್ಲಿ. ಆ ವ್ಯಕ್ತಿ ಕ್ರಿಶ್ಚಿಯನ್ ಅಂತೆ, ಅದು ಕೂಡ ತನಿಖೆ ಆಗ್ಲಿ. ಏನು ಷಡ್ಯಂತ್ರ ದೇವಸ್ಥಾನ ಒಡೆಯೋಕೆ ಬಂದಿದ್ದಾನಂತೆ, ಅದು ಕೂಡ ತನಿಖೆ ಆಗ್ಲಿ ಅನ್ನುವಂಥ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಯಾರೂ ಕೂಡ ಇದಕ್ಕೆ ಕಿವಿ ಕೊಡೋಕೆ ಹೋಗ್ಬೇಡಿ. ಖಂಡಿತ ಒಳ್ಳೆ ಬೆಳವಣಿಗೆ ಆಗುತ್ತೆ. SIT ಮತ್ತು ವಕೀಲರು ಯಾವುದೇ ರೀತಿಯ ತಲೆ ಕೆಡಿಸಿಕೊಂಡಿಲ್ಲ. ಇದಕ್ಕೆ ತಾರ್ಕಿಕ ಅಂತ್ಯ ಕೊಟ್ಟೆ ಅವರು ಹೋಗುವಂಥದ್ದು. ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ.